ಬೆಳಿಗ್ಗೆ 6 ಗಂಟೆಯಿಂದಾನೇ ಇವತ್ತು OPD ಬಂದ್ ಆಗಿದೆ. ವೈದ್ಯ ರೇಪ್ ಅಂಡ್ ಮರ್ಡರ್ ಖಂಡಿಸಿ ವೈದ್ಯರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಈ ಮುಷ್ಕರ ಕೋಲ್ಕತಾದಲ್ಲಿ ನಡೆದಿದ್ದ ವೈದ್ಯ ರೇಪ್ ಅಂಡ್ ಮರ್ಡರ್ನ ಖಂಡಿಸಿ OPDಗಳು ಬಂದ್. ಬೆಳಿಗ್ಗೆ 6 ಗಂಟೆಯಿಂದಾನೆ ವೈದ್ಯ ರೇಪ್ ಅಂಡ್ ಮರ್ಡರ್ ಖಂಡಿಸಿ ವೈದ್ಯರು ಮುಷ್ಕರವನ್ನು ನಡೆಸಿದ್ದಾರೆ. ಈ ಹಿನ್ನೆಲೆ ದೇಶದಾದ್ಯಂತ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಾನೇ OPDಗಳು ಬಂದಿರುತ್ತೆ. ಆದರೆ ಎಮರ್ಜೆನ್ಸಿ ಯಥಾವತ್ತಾಗಿ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದಾನೇ ಈಗಾಗಲೇ ಮುಷ್ಕರ ಆರಂಭ ಆಗಿದೆ. ದೇಶದಾದ್ಯಂತ ಇವತ್ತು ಈ ವೈದ್ಯರ ಮುಷ್ಕರ ಇರುತ್ತೆ. OPDಗಳನ್ನು ಬಂದ್ ಮಾಡುವ ಮೂಲಕ ಮುಷ್ಕರವನ್ನು ನಡೆಸ್ತಾ ಇರೋದು. ಹೀಗಾಗಿ OPDಗೆ ಬರುವಂಥವರು ಸ್ವಲ್ಪ ಗಮನ ಹರಿಸಿ, ದೂರದ ಊರುಗಳಿಂದ ಬರ್ತಿರ್ತೀರಿ. ಇವತ್ತು OPDಗಳು ಬಂದಿರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಇಂದು ಆಸ್ಪತ್ರೆಗೆ ಹೋಗೋ ಮುನ್ನ ಯೋಚಿಸೋದು ಒಳ್ಳೆಯದು. ಯಾಕಂದ್ರೆ ಇವತ್ತು ಖಾಸಗಿ ಹಾಗೂ ಸರ್ಕಾರಿ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗ್ಲಿಕ್ಕಿದೆ. ಕೋಲ್ಕತಾ ವೈದ್ಯೆಯ ಹತ್ಯೆ ಖಂಡಿಸಿ ಇಂದು ವೈದ್ಯರು ದೇಶದಾದ್ಯಂತ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈ ಹಿನ್ನೆಲೆ ರಾಜ್ಯದಲ್ಲೂ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ OPD ಬಂದ್ ಆಗ್ಲಿಕ್ಕಿದೆ. ತುರ್ತು ಚಿಕಿತ್ಸೆ ಮಾತ್ರ ಸಿಗ್ಲಿಕ್ಕಿದೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ OPD ಬಂದ್. 24 ಗಂಟೆವರೆಗೂ ತುರ್ತು ಸೇವೆಗಷ್ಟೇ ಅನುವು. ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. IMA ಕೊಟ್ಟಿರೋ ಕರೆಗೆ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಮತ್ತು ಹಲವು ವೈದ್ಯಕೀಯ ಸಂಘಗಳು ಬೆಂಬಲ ಕೊಟ್ಟಿದ್ದು 24 ಗಂಟೆವರೆಗೂ OPD ಬಂದ್ ಇರಲಿದೆ. ನೈಟ್ ಟೈಮ್ ಡ್ಯೂಟಿ ಮಾಡ್ತಾ ಇರೋ ಟೈಮಲ್ಲಿ ಈ ಥರ ಎಲ್ಲ ಆದರೆ ನಾವು ಏನು ರಾಮರಾಜ್ಯ ಸ್ಥಾಪಿಸ್ತೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ಈ ವಿಷಯನ ಸಾಕಷ್ಟು ಜನಕ್ಕೆ ಇದು ಸುದ್ದಿ ಹರಡಬೇಕು. ಮಾರಲ್ ಗ್ರೌಂಡ್ಸು, ವ್ಯಾಲ್ಯೂಸು ಎಲ್ಲರದ್ದು ಜಾಸ್ತಿ ಆಗಬೇಕು. ಈ ಥರದ ಇವೆಂಟ್ಸ್ ಆಗಬಾರ್ದು. ಇದಕ್ಕೆ ತಕ್ಕಂತೆ ಕಠಿಣವಾದ ಲಾನ ಎನ್ಫೋರ್ಸ್ ಮಾಡಬೇಕು. ಮತ್ತು ಆ ಹುಡುಗಿ ಜೀವಕ್ಕೆ ಒಂದು ಜಸ್ಟಿಸ್ ಕೊಡಬೇಕು. ನಾವು ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಮಾತ್ರ ಚಿಕಿತ್ಸೆ ಸಿಗಲಿದೆ. ಬೆಂಗಳೂರಿನಲ್ಲಿ ಇರುವ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಪ್ರತಿಭಟನೆ ಕಾವು ಜೋರಾಗಿದೆ. ಸರ್ಕಾರಿ ವೈದ್ಯರು ಕಪ್ಪು ಪಟ್ಟಿ ಧರಿಸಿ ಎಮರ್ಜೆನ್ಸಿ ಸೇವೆ ನೀಡುತ್ತಿದ್ದಾರೆ. ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೋ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಅವರು ಸ್ಟ್ರೈಕ್ಗೆ ಹೋಗ್ಬೋದು, ನಾವು ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕಂದರೆ ಉದ್ದೇಶ ಒಳ್ಳೆಯದೇ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. ಮಲ್ಟಿ ಸ್ಪೆಷಾಲಿಟಿ, ನರ್ಸಿಂಗ್ ಹೋಮ್ ಜೊತೆಗೆ ಕ್ಲಿನಿಕ್ ವೈದ್ಯರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡಿದ್ದು, ಇಂದು ಯಾವ ಸೇವೆಗಳು ಇರುತ್ತವೆ, ಯಾವ ಸೇವೆ ಇರಲ್ಲ ಅಂತ ನೋಡೋದಾದ್ರೆ ಏನೆಲ್ಲ ಸೇವೆಗಳು ಇರುತ್ತೆ? ತುರ್ತು ಸೇವೆಗಳು, ಮೆಡಿಕಲ್ ಶಾಪ್ಗಳು, ಒಳರೋಗಿ ಸೇವೆ, ಹೆರಿಗೆ, ಎಮರ್ಜೆನ್ಸಿ ಸರ್ಜರಿ ಸೇವೆಗಳು ಇರುತ್ತವೆ. ಏನೆಲ್ಲ ಸೇವೆ ಇರೋದಿಲ್ಲ ಅಂತ ನೋಡೋದಾದ್ರೆ OPD, ಡಯಾಲಿಸಿಸ್, ಕ್ಲಿನಿಕ್ ಸೇವೆ, ಮಕ್ಕಳ OPD, ಡೆಂಟಲ್ ಸರ್ವಿಸ್ಗಳು ಇರುವುದಿಲ್ಲ. ಇನ್ನು ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ ಅಂತ ನೋಡೋದಾದ್ರೆ ಮುಷ್ಕರಕ್ಕೆ ಯಾರೆಲ್ಲ ಬೆಂಬಲ? IMA ವ್ಯಾಪ್ತಿಯ 30,000 ವೈದ್ಯರು ಬೆಂಬಲ ನೀಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಬೆಂಬಲ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮಕ್ಕಳ ವೈದ್ಯರ ಅಸೋಸಿಯೇಷನ್, ಆರ್ಥೋಪಿಡಿಕ್ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಪ್ರತಿಭಟನೆಗೆ ಬೆಂಬಲ ನೀಡಿವೆ. ಕೋಲ್ಕತ್ತಾ ವೈದ್ಯೆಯ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದು, ಸಾರ್ವಜನಿಕರು ಆಸ್ಪತ್ರೆ ಹತ್ರ ತೆರಳುವ ಮುನ್ನ ಎಚ್ಚರ ವಹಿಸಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. TB ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಸಕ್ಸಸ್ ಆಗಿದೆ. ಮೊದಲ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿರೋದು. ಇವತ್ತು ಮತ್ತೆ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗುತ್ತೆ. ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಅಳವಡಿಕೆ ಕಾರ್ಯ
ಕ್ರಸ್ಟ್ ಗೇಟ್ಗೆ ಪರ್ಯಾಯವಾಗಿ 5 ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಆಗುತ್ತೆ. ಅಂದರೆ 5 ಎಲಿಮೆಂಟ್ಗಳ ಇನ್ಸ್ಟಾಲೇಷನ್ ಅಲ್ಲಿ ನಡೆಯುತ್ತೆ. ನಿನ್ನೆ ರಾತ್ರಿ ಮೊದಲನೇ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಉಳಿದ 4 ಗೇಟ್ಗಳನ್ನು ಇವತ್ತು ತಂತ್ರಜ್ಞರು ಅಳವಡಿಸಲಿಕ್ಕಿದ್ದಾರೆ. ಮೊನ್ನೆಯೂ ಕೂಡ ನಿರಂತರ ಪ್ರಯತ್ನ ನಡೆದಿತ್ತು, ಆದರೆ ಆ ಪ್ರಯತ್ನಕ್ಕೆ ಫಲ ಸಿಕ್ಕಿರಲಿಲ್ಲ. ನಿನ್ನೆ ಮತ್ತೆ ಛಲ ಬಿಡದೆ ಪ್ರಯತ್ನ ನಡೆಸಿ ಯಶಸ್ವಿ ಕೂಡ ಆಗಿದ್ದಾರೆ. ಈ ಹಿನ್ನೆಲೆ ಅಲ್ಲಿ ಸಂಭ್ರಮವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಡ್ಯಾಮ್ ತಜ್ಞರಾಗಿರುವಂಥ ಕನಯ್ಯ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಸ್ವತಃ ಸಚಿವ ಶಿವರಾಜ್ ತಂಗಡಿಗೆ ಅವರು ಕೂಡ ಸ್ಥಳದಲ್ಲಿದ್ದಾಗ ಅವರೆಲ್ಲರಿಗೂ ಸಿಹಿ ಕೊಟ್ಟು ಸಂಭ್ರಮಿಸುವಂತಹ ಪರಿ. ಯಾಕೆಂತಂದ್ರೆ ನೀರು ವ್ಯರ್ಥವಾಗಿ ಹರಿತಾ ಇತ್ತು. 80,000 ಕ್ಯೂಸೆಕ್ ಔಟ್ಫ್ಲೋ ಇತ್ತು. ಸದ್ಯಕ್ಕೆ ಈ ಎಲಿಮೆಂಟ್ಸ್ಗಳ ಇನ್ಸ್ಟಾಲೇಷನ್ನಿಂದ ಆ ವ್ಯರ್ಥವಾಗಿ ಹರಿಯುವ ನೀರು ಸ್ಟಾಪ್ ಆಗುತ್ತೆ. ಕೊನೆಗೂ ಅನ್ನದಾತನ ಪ್ರಾರ್ಥನೆ ಫಲಿಸಿದೆ. ಆಪರೇಷನ್ 19 ಗೇಟ್ ಕಾರ್ಯಾಚರಣೆಗೆ ಮೊದಲ ಜಯ ಸಿಕ್ಕಿದೆ. ಟಿಬಿ ಡ್ಯಾಮ್ ಕಲ್ಯಾಣ ಕರ್ನಾಟಕದ ಜೀವನಾಡಿ, ಲಕ್ಷಾಂತರ ರೈತರ ಜೀವನಕ್ಕೆ ನೀರುಣಿಸುತ್ತಿದ್ದ ಜಲಾಶಯ. ಆದರೆ ಯಾರದ್ದೋ ಎಡವಟ್ಟಿಗೆ ಕೊಪ್ಪಳದ ಟಿಬಿ ಡ್ಯಾಂನ 19ನೇ ಗೇಟ್ ಮುರಿದು ಲಕ್ಷ ಕ್ಯೂಸೆಕ್ ನೀರು ಪೋಲಾಗ್ತಿದೆ. ಒಂದಲ್ಲ ಎರಡಲ್ಲ 35 ಟಿಎಂಸಿ ನೀರು ಖಾಲಿಯಾಗಿ ಬಿಟ್ಟಿದೆ. ಅವಘಡ ನಡೆದು 7 ದಿನಗಳು ಕಳೆದ ಬಳಿಕ ಕೊನೆಗೂ ಸಮಾಧಾನ ಸುದ್ದಿಯೊಂದು ಸಿಕ್ಕಿದೆ. ಟಿಬಿ ಡ್ಯಾಂನಲ್ಲಿ ಆಪರೇಷನ್ ಗೇಟ್ ಸಕ್ಸಸ್. ಮೊದಲ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿ. ಶತಾಯಗತಾಯ ಟಿಬಿ ಡ್ಯಾಮ್ ನೀರನ್ನ ಉಳಿಸಿಕೊಳ್ಳೋಕೆ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ಕ್ರಸ್ಟ್ ಗೇಟ್ ಮಾಂತ್ರಿಕ ಕನ್ನಯ್ಯ ಅಂಡ್ ಟೀಮ್ 3 ದಿನದಿಂದ ಊಟ ನಿದ್ದೆ ಬಿಟ್ಟು ಶ್ರಮಿಸುತ್ತಿದೆ. ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಎನ್ನುವಂತೆ ಮೊದಲ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿದೆ. ನಿಜ, 19ನೇ ಗೇಟ್ನಲ್ಲಿ ಮೊದಲ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಸಕ್ಸಸ್ ಆಗಿದೆ. ತಡರಾತ್ರಿ ಅಧಿಕಾರಿಗಳು ಮೊದಲ ಸ್ಟಾಪ್ ಲಾಕ್ ಗೇಟ್ ಅನ್ನ ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ಕೂರಿಸಿದ್ರು. ಒಟ್ಟು 5 ಗೇಟ್ಗಳನ್ನ ಅಳವಡಿಸಬೇಕಿದೆ. ಇಂದು ಸಂಜೆ ವೇಳೆಗೆ 5 ಸ್ಟಾಪ್ ಗೇಟ್ಗಳನ್ನ ಅಳವಡಿಸುವ ಕಾರ್ಯ ಪೂರ್ಣಗೊಳ್ಳಲಿದೆ.